ವಿರಾಜಪೇಟೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕೊಡಗು ಜಿಲ್ಲಾ ಘಟಕದ ಪದಗ್ರಹಣ ಸಮಾರಂಭ. ವಿರಾಜಪೇಟೆಗೆ ಪ್ರಗತಿ ವಿದ್ಯಾ ಸಂಸ್ಥೆಯ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಘಟಕದ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಗ್ರಹಣ ಸಮಾರಂಭ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಚಾಲನೆ ನೀಡಿದರು. ನಂತರ ದೀಪ ಬೆಳಗುವ ಮೂಲಕ ಪದಗ್ರಹಣ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳು ಉದ್ಘಾಟನೆ ಮಾಡಿದರು. ಪ್ರಾಸ್ತಾವಿಕವಾಗಿ ಕೊಡಗು ಜಿಲ್ಲಾಧ್ಯಕ್ಷರಾದ ಚಾಮೇರ ದಿನೇಶ್ ಬೆಳ್ಯಪ್ಪ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯರಾದ ಮಂಡ್ಯಪಂಡ ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡಗು ಜಿಲ್ಲೆ ತನ್ನದೇ ಆದ ನಾಡು ನುಡಿ ಸಂಸ್ಕೃತಿಗಳಿಂದ ಕೂಡಿದೆ. ಅದರಲ್ಲೂ ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಲಾಗಿದೆ. ಮಕ್ಕಳಲ್ಲಿ ಸಾಹಿತ್ಯದ ಆಸಕ್ತಿ ಮೂಡಿಸಲು ಹಾಗೂ ಮಕ್ಕಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೋತ್ಸಾಹಿಸಲು ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ಉತ್ತಮ ಕಾರ್ಯ ಆಗಲಿ ಎಂದು ಶುಭ ಹಾರೈಸಿದರು. ಕೊಡಗು ಜಿಲ್ಲೆಯ ಅಧ್ಯಕ್ಷರನ್ನ ಒಳ್ಳೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲ ಈ ಕೊಡಗಿನ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ಕಲೆ ಸಾಹಿತ್ಯ ಎಲ್ಲವನ್ನು ಅವರು ಅರಿತವರು. ಹಾಗೆ ಇವತ್ತು ಸಹ ದೀಪ ಬೆಳಗುವಾಗಲೇ ಆ ಭಾರತೀಯ ಸಂಸ್ಕೃತಿಯನ್ನ ಹೇಳಿಕೊಟ್ಟವರು. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ಬಹಳ ಚೆನ್ನಾಗಿ ನಡೀತದೆ ಅಂತೇಳಿ ನನ್ನ ಭಾವನೆ. ಹಾಗೆ ಇವತ್ತು ಪ್ರತಿಯೊಂದು ಭಾರತ ದೇಶದಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ಸಾಹಿತ್ಯ ಕಲೆ ಪ್ರತಿಯೊಂದು ತಮ್ಮ ಮಕ್ಕಳಿಗೆ ಸಣ್ಣದರಂತೆ ಇಡೀ ಕೊಡಗು ಜಿಲ್ಲೆಯಲ್ಲಿ ಯಶಸ್ವಿಯಾಗಲಿ ಹಾಗೂ ಅವರಿಗೇನು ಈ ಕಲೆ ಸಾಹಿತ್ಯ ಪರಿಷತ್ತಿಗೆ ಯಾವಾಗಲೂ ಸದಾ ನಮ್ಮ ಸಹಕಾರ ಇರ್ತದೆ ಅಂತ ಹೇಳಿ ಅವರಿಗೆ ಶುಭಾಶಯನ್ನು ಕೋರುತ್ತಾ ನನ್ನ ಮಾತನ್ನು. ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಮೇರೆಂಡ ಸಂಕೇತ್ ಪೋವಯ್ಯ ಮಾತನಾಡಿ, ಸರ್ಕಾರ ಶಾಲಾ ಮಕ್ಕಳಿಗೆ ಅರಣ್ಯದಲ್ಲಿ ಒಂದು ದಿನ ಶಿಕ್ಷಣವನ್ನು ನೀಡಲು ಅವಕಾಶ ಮಾಡಿಕೊಡಬೇಕು. ಪರಿಸರದ ಅರಿವು ಮೂಡಿಸುವ ಕೆಲಸ ಆಗಬೇಕಾಗಿದೆ. ಮಕ್ಕಳ ಸಾಹಿತ್ಯ ಅರಣ್ಯದಲ್ಲಿ ನಡೆಸಬೇಕು. ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು. ಮತ್ತೆ ಈ ಸಾಹಿತ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಎಲ್ಲ ವಿವರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮಕ್ಕಳ ಪ್ರತಿಭೆ ಮೇಲೆ ನಂಬಿಕೆ ಇಟ್ಟು ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂತ ಕೊಡೋದಿಕ್ಕೆ ತಾವೆಲ್ಲರೂ ಪಣ ತೊಟ್ಟಿದ್ದೀರಿ. ಅತ್ಯಂತ ಪವಿತ್ರವಾದಂತ ಕೆಲಸ. ಯಾಕೆಂತ ಹೇಳಿದ್ರೆ ದಶಕಗಳಿಂದ ವೇದಿಕೆಯಲ್ಲಿ ಸಾಹಿತ್ಯದ ಬಗ್ಗೆ ಬೆಳವಣಿಗೆ ಬಗ್ಗೆ ಮಾತನಾಡ್ಕೊಂಡೇ ಬಂದಿದ್ದೇವೆ. ಆದ್ರೆ ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸ್ತಕ್ಕಂಥದ್ದು, ಪೋಷಣೆ ಮಾಡತಕ್ಕಂಥದ್ದು, ಮತ್ತೆ ಅವರಿಗೆ ಅದನ್ನ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸ್ತಕ್ಕಂತಹ ವೇದಿಕೆಯನ್ನು ಕೊಡ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾದಂತಹ ಪವಿತ್ರವಾದಂತ ಕೆಲಸವನ್ನು ತಾವೇನು ಮಾಡಿದಿರಿ. ತಮಗೆ ಎಲ್ಲ ಕೊಡಗು ಜಿಲ್ಲೆ ಅಂತ ಹೇಳಿದ್ರೆ ಸಾಹಿತ್ಯದಲ್ಲಿ ಬರಡು ಭೂಮಿ ಅಂತ ಒಂದು ಪ್ರಸಿದ್ಧಿಯನ್ನ ಬೇರೆ ಹೊರಗಿನ ಪ್ರಪಂಚಕ್ಕೆ ಪಡೆದುಕೊಂಡಿದೆ. ಆದರೆ ಕೊಡಗು ಸಾಹಿತ್ಯದಲ್ಲಿ ಯಾವತ್ತೂ ಕೂಡ ಬರಡಾಗಲಿಲ್ಲ. 1700ನೇ ಶತಮಾನದಲ್ಲಿ ನಾಗವರ್ಮ ಕೊಡಗಿನ ಮೊದಲ ಸಾಹಿತಿ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಆದರೆ ಅದಕ್ಕಿಂತಲೂ ಸಾವಿರಾರು ವರ್ಷಗಳ ಹಿಂದೆ ಕೊಡಗಿನಲ್ಲಿ ಜಾನಪದ ಆಶುಕವಿಗಳನ್ನ ಆಶು ಸಾಹಿತ್ಯವನ್ನ ನಾವು ನೋಡ್ತಾ ಹೋಗ್ತೇವೆ. ಅದು ಬಾಳಪಾಟಿ ಇರ್ಬೋದು, ಹೊನ್ನಮನ ಕಥೆಗಳಿರ್ಬೋದು, ಭಜನೆಗಳಿರ್ಬೋದು, ಶೋಭಾನೆ ಪದಗಳಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿನ ಮಣ್ಣಿನ ಸೊಗಡಿಗೆ ಇಲ್ಲಿನ ಪರಿಸರ ಮತ್ತು ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಜಾನಪದ ಗೀತೆಗಳಾಗಿ ಸಾಹಿತ್ಯಗಳಾಗಿ ಹಾಡುಗಳಾಗಿ ಕೊಡಗಿನಲ್ಲಿ ಆರಾಧಿಸಿವೆ. ಬಹುಶಃ ಅದನ್ನ ಹೊರಗಿನ ಪ್ರಪಂಚ ಗುರುತಿಸುವಲ್ಲಿ ಸೋತಿದೆ ಅಂತ ಡಾಕ್ಟರ್ ಕೊರಮಂಡ ಅಪ್ಪಯ್ಯ ಅವರು ಮೊದಲ ಲಿಖಿತ ಸಾಹಿತ್ಯ ಅಂತ ಒಂದು ಹೆಗ್ಗಳಿಕೆಯನ್ನ ಕೊಡಗಿನಲ್ಲಿ ಪಡ್ಕೊಳ್ತಾರೆ.
ಎರಡರಂತ ಹಲವಾರು ಸಾಹಿತಿಗಳು ಅಪ್ಪಚಕವಿ ಇರ್ಬೋದು, ಐಮಾಮುತ್ತಣ್ಣ ಇರ್ಬೋದು, ಕಾಕೆಮಾನಿ ಇರ್ಬೋದು, ಬಿಡಿ ಗಣಪತಿ ಇರ್ಬೋದು, ಭಾರತೀಯಲ್ಲಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರ್ತಕ್ಕಂಥದ್ದು ಬಹುಶಃ ಹೊರಗಿನ ಪ್ರಪಂಚ ಎಲ್ಲೋ ನಮ್ಮನ್ನ ಗುರುತಿಸುವಲ್ಲಿ ಸೋತಿದೆ ಅನ್ನುವಂಥ ಒಂದು ವಿಷಾದವನ್ನ ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಸಾಹಿತಿಗಳ ಪರವಾಗಿ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಐಮಾಮುತ್ತಣ್ಣ ಅನ್ನುವಂಥವರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ಹಾಗೂ ಕವನ ವಾಚನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಿದ್ದೇಶ್ ಜಯರಾಮ್, ಕರಿನರವೆಂಡ, ಡ್ಯಾನಿ ಕುಶಲಪ್ಪ, ಮುಕ್ಕಟಿರ ಕಾವೇರಮ್ಮ, ಪಾಲೇರ ಮಂದಣ್ಣ, ವಿನೋದ್ ಮೂಡಗದ್ದೆ, ಅಪ್ಪುಡ ಸುದೀಶ್ ಕುಶಲಪ್ಪ, ಚೈತನ್ಯ ಸಿ ಮೋಹನ್, ಹರೀಶ್ ಇಸ್ಮಾಯಿಲ್, ಪ್ರಗತಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರತಿಮಾ ಹಾಜರಿದ್ದರು. ಕೇಳಲು ಇಷ್ಟ ಇರಲ್ಲ ಹೇಳಿ, ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿಗೂ ಎಲ್ಲರಿಗೂ ಕಥೆ ಕೇಳಲು ಇಷ್ಟವಿರುತ್ತದೆ. ಇವತ್ತು ನಾನು ನಿಮಗೊಂದು ಕಥೆ ಹೇಳುತ್ತೇನೆ. ಶ್ರೀಮತಿ ಸುಮಿತ್ರಾ ಘಟಕ, ಎಂಎಂ ಇಸ್ಮಾಯಿಲ್ ಜಿಲ್ಲಾ ಸಮಿತಿ ಸದಸ್ಯರು, ವಿರಾಜಪೇಟೆ ತಾಲೂಕು. ಉತ್ತಮವಾಗಿದ್ದು ಮಕ್ಕಳಿಂದ ಕರ್ನಾಟಕ ರಾಜ್ಯ ಹಿರಿಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇದೆ. ಅವರಿಗೆ ಸಮ್ಮೇಳನಗಳನ್ನ ಅದ್ದೂರಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರಿಗೆ ಸಮ್ಮೇಳನಗಳನ್ನ ನಡೆಸಿಕೊಂಡು ಬರ್ತಾ ಇರ್ತಾರೆ. ಆದರೆ ಮಕ್ಕಳು ಅದನ್ನು ನೋಡಿ ಹಿರಿಯರಿಗೆಲ್ಲರೂ ಇಂತಹ ಸವಲತ್ತುಗಳನ್ನು ಕೊಟ್ಟಿದ್ದಾರೆ, ನಮಗೆ ಯಾಕೆ ಇಲ್ಲ ಎನ್ನುವಂತಹ ಒಂದು ಮಗು ಒಂದು ಪ್ರಶ್ನೆಯನ್ನು ಹಾಕ್ತು. ಆಗ ಆ ಮಗುವಿನ ತೊದಲು ನುಡಿಯನ್ನೇ ಆಧರಿಸಿಕೊಂಡು ನಮ್ಮ ಅಧ್ಯಕ್ಷರಾದಂತಹ ಚನ್ನಾ ಅಶೋಕ್, ನಾವು ಸಚಿನ್ ಮಹಾದೇವಣ್ಣ ಮತ್ತು ಚನ್ನರಾಯಪಟ್ಟಣದ ಸಂಗೀತರೆಲ್ಲರೂ ಸೇರಿ ಕುಳಿತುಕೊಂಡು ಯೋಚನೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರಿಸಮಾನವಾಗಿ ಮಕ್ಕಳ ಸಾಹಿತ್ಯ ಪರಿಷತ್ತು ಇರಬೇಕು ಅಂತ ಹೇಳಿಬಿಟ್ಟು ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಸ್ಥಾಪನೆ ಮಾಡಿದ್ರು. ಬಂತು ಪಾರಿವಾಳ ಕಪ್ಪು ಬಿಳಿಯ ಬಣ್ಣ, ಹಾರಿ ಬಂತು ಪಾರಿವಾಳ ಕಪ್ಪು ಬಿಳಿಯ ಬಣ್ಣ, ತಿನ್ನಲು ಬಂತು ಮರದ ಮೇಲಿನ ಸಿಹಿ ಹುಣಸೆ ಹಣ್ಣ, ತಿನ್ನಲು ಬಂತು ಮರದ ಮೇಲಿನ ಸಿಹಿ ಹುಣಸೆ ಹಣ್ಣು. ಭೂಮಿಕಾ ಕೆಟಿ, ವಿಹಾನಿ ಸಿಜೆ, ರೀತು, ದೇವಿಕಾ, ಅಶ್ವಿತಾ, ವಿಹಾನಯ್ಯಪ್ಪ, ರಕ್ಷಾನುತ್ತಮ ಚಾನಲ, ಸಶ್ಮಿತಾ, ಅಶ್ಮಿತಾ,
ಇಲ್ಲಿ ಈ ಕಡೆ ವೃಶ್ಚಿಕ ವೇಮ ಗಾಯತ್ರಿ ಗಾಯತ್ರಿ ಹರ